ಜಮಾನ್ದಲ್ಲಿ ಹಳ್ಳಿ ಬಿಟ್ಟು ಡೆಲ್ಲಿಗೆ ಹೋದವರೆಲ್ಲ ಡಯಾಬಿಟಿಸ್ ಬರ್ಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಹೇಳೋದು ಡೆಲ್ಲಿಗಿಂತ ನಮ್ಮ ಹಳ್ಳಿನೇ ಮೇಲು ಅಂತ. ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನೀವೇನಾದ್ರೂ ಹಳ್ಳಿ ಜನ ಜೊತೆ ಜೀವನ ಮಾಡೋದಕ್ಕೆ ಕನ್ಸು ಕಟ್ಕೊಂಡಿದ್ರೆ ಈ ಪ್ರಾಪರ್ಟಿ ನಿಮ್ಗೋಸ್ಕರ ತೋರಿಸ್ತಾ ಇದ್ದೀನಿ ನಾನು. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ಚನ್ನಪಟ್ಟಣದಿಂದ ಜಸ್ಟ್ 8 ಕಿಲೋಮೀಟರ್ಸ್ ಆಗುತ್ತೆ. ಎಕ್ಸ್ಪ್ರೆಸ್ ಹೈವೇ ಇಂದ 12 ಕಿಲೋಮೀಟರ್ಸ್ ಆಗುತ್ತೆ. ಕೆಂಗೆ ಏರಿಯಿಂದ ಜಸ್ಟ್ 55 ಕಿಲೋಮೀಟರ್ಸ್ ಆಗುತ್ತೆ. ಟೋಟಲ್ ಪ್ರಾಪರ್ಟಿ ಬಂದು 1 ಎಕರೆ 5 ಗುಂಟೆ ಇದೆ. ಈ ಪ್ರಾಪರ್ಟಿನಲ್ಲಿ ಒಂದು ಸುಮಾರು 28 ತೆಂಗಿನ ಮರಗಳಿದಾವೆ. ಪ್ರಾಪರ್ಟಿ ಬಂದು ನಾರ್ತ್ ಡೈರೆಕ್ಷನ್ ವಿಲೇಜಿಗೆ ಅಟ್ಯಾಚ್ ಆಗಿರುತ್ತೆ. ಪ್ರಾಪರ್ಟಿ ಸುತ್ತ ಫೆನ್ಸಿಂಗ್ ಆಗಿ ಗೇಟ್ ಇದೆ. ಸ್ಕ್ವೇರ್ ಬೌಂಡ್ರಿ, ಫ್ಲಾಟ್ ಲ್ಯಾಂಡ್, ಯಾವುದೇ ಅಪ್ಸ್ ಅಂಡ್ ಡೌನ್ಸ್ ಇಲ್ಲ. ಈ ಪ್ರಾಪರ್ಟಿನಲ್ಲಿ ಯಾವುದೇ ರೀತಿ ಬೋರ್ ಇಲ್ಲ. ಬಟ್ ಹಾಕ್ಸಿದ್ರೆ ಒಂದು ಅಂದಾಜು 200-300 ಅಡಿಗೆ ನಿಮಗೆ ಒಳ್ಳೆ ನೀರು ಸಿಗುತ್ತೆ. ಸಾಯಿಲ್ ವಿಚಾರವಾಗಿ ಹೇಳೋದಾದ್ರೆ ನಿಮಗೆ ರೆಡ್ ಫರ್ಟೈಲ್ ಸಾಯಿಲ್ ಸಿಗುತ್ತೆ, ಕೃಷಿಗೆ ಉತ್ತಮವಾದದ್ದು. ಡಾಕ್ಯುಮೆಂಟೇಶನ್ ಬಗ್ಗೆ ಹೇಳೋದಾದ್ರೆ ಸಿಂಗಲ್ RTC, ಡೈರೆಕ್ಟ್ ಓನರ್, ರೆಡಿ ಟು ರಿಜಿಸ್ಟರ್. ಪ್ರಾಪರ್ಟಿ ಮೇಲೆ ಯಾವುದೇ ರೀತಿ ಅಲಿಗೇಷನ್ಸ್ ಆಗಲಿ ಲಿಟಿಗೇಷನ್ಸ್ ಆಗಲಿ ಇರೋದಿಲ್ಲ. ಫೈನಲಿ ಈ ಪ್ರಾಪರ್ಟಿಗೆ ಓನರ್ ಕೊಟ್ಟು ಮಾಡ್ತಿರೋ ಪ್ರೈಸ್ ಬಂದು 2,70,000 ಪರ್ ಕುಂಟ, ಬಟ್ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಓವರ್ ಆಲ್ ಈ ಪ್ರಾಪರ್ಟಿ ಹೈಲೈಟ್ಸ್ ಹೇಳೋದಾದ್ರೆ ವಿಲೇಜ್ ಅಟ್ಯಾಚ್ಡ್, ಸ್ಕ್ವೇರ್ ಬೌಂಡ್ರಿ, ಫ್ಲಾಟ್ ಲ್ಯಾಂಡ್, 28-30 ತೆಂಗಿನ ಮರ ಇದೆ. ಬೌಂಡ್ರಿ ಸುತ್ತ ಫೆನ್ಸಿಂಗ್ ಆಗಿ ಗೇಟ್ ಇದೆ. ಈ ಪ್ರಾಪರ್ಟಿಗೆ ಹೋಗೋದಕ್ಕೆ ಸಿಮೆಂಟ್ ರೋಡ್ ಇದೆ. ಸೊ ಫೈನಲಿ ನಿಮ್ಗೆ ಏನಾದ್ರು ಈ ಪ್ರಾಪರ್ಟಿ ಇಷ್ಟ ಆಗಿ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದ್ರೆ ಕೊಟ್ಟಿರೋ ನಂಬರ್ಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಬೇಕು ಅಂತಂದ್ರೆ ನನ್ನ ಪೇಜ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.